ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಅಫಿಷಿಯಲ್ ಪವನ್ ಪವರ್ಕಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪವನ್. ಎಲ್ಲರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ತುಂಬ ದಿನ ಆಯಿತು. ಸೊ ಐ ಥಿಂಕ್ ಸಿನಿಮಾ ರಿಲೀಸ್ ಆಗಿ 2 ವಾರಗಳಾಯಿತು. ಬಟ್ ಇವಾಗ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ನಾನು ಮಾತಾಡ್ತಿರುವಂಥ ಸಿನಿಮಾದ ಹೆಸರು ಬಂದ್ಬಿಟ್ಟು ಇಬ್ಬನಿ ತಬ್ಬಿದ ಎಡೆಯಲಿ. ಸಾಕಷ್ಟು ಸಿನಿಮಾ ಬಂದು ಹೋಗ್ತಾ ಇರುತ್ತೆ, ಕೆಲವೊಂದಿಷ್ಟು ಮೆಸೇಜ್ಗಳನ್ನ ಕೊಡ್ತಾ ಹೋಗ್ತಾ ಇರುತ್ತೆ. ಸೊ ಈಗಿನ ಜನ್ರೇಷನಲ್ಲಿ ಜನರಿಗೆ ಯಾವ ರೀತಿ ತಲುಪಿಸಿದ್ರೆ ಸಿನಿಮಾಗೆ ಜನ ಕರ್ಕೊಂಬರ್ಬೇಕು ಥಿಯೇಟ್ರಿಗೆ ಅನ್ನೋದು ಡೈರೆಕ್ಟರ್ಗೆ ತುಂಬ ಚೆನ್ನಾಗಿ ಗೊತ್ತಾಗಿದೆ ಅಂತಲೇ ಹೇಳ್ಬೋದು. ಸಪ್ತಸಾಗರದಾಚೆ ಸೈಡ್ ಎಲ್ಲೋ ನೋಡಿ ಸಿಕ್ಕಾಪಟ್ಟೆ ಲವರ್ಸ್ಗಳು ಮತ್ತು ಫ್ಯಾಮಿಲಿ ಸಮೇತ ಸಿನಿಮಾ ನೋಡಿದುಂಟು. ಸೊ ನನಗೆ ಈ ಸಿನಿಮಾದ ರಿವ್ಯೂ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗುತ್ತೆ. ಸೊ ಏನಾದರೂ ತಪ್ಪು ಹೇಳಿಬಿಡ್ತೀನಿ ಈ ಸಿನಿಮಾದ ಬಗ್ಗೆ ಅಂತ. ಈ ಸಿನಿಮಾದಲ್ಲಿ ತೋರಿಸಿರೋದು ಅಷ್ಟೊಂದು ಹೈಪ್ ತೊಗೊಂಡಿಲ್ಲ. ನ್ಯಾಚುರಲ್ ಆ್ಯಕ್ಟರ್ಸ್. ಸಿದ್ಧಾರ್ಥ್ ಅಂತ ಬರ್ತೀನಿ ಕ್ಯಾರೆಕ್ಟರ್ ಕಡೆ. ಈ ಸಿದ್ಧಾರ್ಥ್ ಯಾರು? ಸಿದ್ಧಾರ್ಥ್ಗೆ ರಾಧನ್ ಜೊತೆ ಮದುವೆ ಫಿಕ್ಸ್ ಆಗುತ್ತೆ. ಮದುವೆ ಆಗುತ್ತಾ? ಸೊ ಅವ್ನು ಯಾಕೆ ಅವಳನ್ನ ಮದುವೆ ಆಗಲಿಲ್ಲ? ಹಾಗಾದರೆ ಇವನು ಅನಾಹಿತನ ಹುಡುಕ್ತಾ ಇರ್ತಾನೆ. ಅನಾಹಿತ ಯಾರು? ಅನಾಹಿತ ಮತ್ತು ಇವಳ ಮಧ್ಯೆ ಏನಾಯಿತು ಅನ್ನೋದನ್ನ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಒಂದು ಸಿನಿಮಾದ ಪ್ಲಾಟ್ ಕಡೆ ಬಂದುಬಿಡ್ತೀನಿ ನಾನೀಗ, ಜಾಸ್ತಿ ಮಾತಾಡೋಕ್ಕೆ ಹೋಗೋದಿಲ್ಲ. ಒಂದು ಲವ್ ಸ್ಟೋರಿ. ನಮ್ಮ ಸಿದ್ಧಾರ್ಥ್ಗೆ ಸ್ಟಾರ್ಟಿಂಗ್ನಲ್ಲೇ ಮದುವೆ ಫಿಕ್ಸ್ ಆಗಿರುತ್ತೆ. ಸೊ ಅವನಿಗೆ ರಾಧನ್ ಕಂಡ್ರೆ ಇಷ್ಟ ಇರೋದಿಲ್ಲ. ಸೊ ಅವಳನ್ನ ಮದುವೆ ಆಗಿ ಮತ್ತು ಅವಳನ್ನ ಮೋಸ ಮಾಡೋದಕ್ಕೆ ಇಷ್ಟ ಇರೋಲ್ಲ. ಸೊ ಹಾಗಾಗಿ ಅವನು ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ನಮಗೆ ಮೇಯ್ನ್ ಈ ಸಿನಿಮಾದಲ್ಲಿ ಅಂಕಿತಾ ಅವರ ಹೆಸರು ಅನಾಹಿತ ಅಂತ ಗೊತ್ತಾಗೋದೇ ಸಿನಿಮಾ 1 ಗಂಟೆ ಆದಮೇಲೆ. ನಾನು ಕರೆಕ್ಟಾಗಿ ನೋಡಿದ್ದೀನಿ. ಹೆಸರು ಕೇಳ್ತಾನೆ, ಬ್ಯಾನರ್ಜಿ, ಮುಖರ್ಜಿ ಅಂತ ಕೇಳ್ತಾ ಇರ್ತಾನೆ. ಬಟ್ ಸಿನಿಮಾದಲ್ಲಿ ಅವಳ ಹೆಸರೇ ಗೊತ್ತಾಗೋದಿಲ್ಲ. 1 ಗಂಟೆ ಆದಮೇಲೆ ನಮಗೆ ಅವ್ರು ಯಾರು ಅನ್ನೋದನ್ನು ಪರಿಚಯ ಮಾಡಿಸ್ತಾರೆ. ಇನ್ನು ಸಿನಿಮಾದ ಫ್ರೇಮ್ಸ್ಗಳು ಯಾವುದೋ ಹಾಲಿವುಡ್ ಸಿನಿಮಾ ನೋಡ್ದಂಗೆ ಅನಿಸುತ್ತೆ. ಇನ್ನು ಈ ಸಿನಿಮಾದಲ್ಲಿ ಬಳಸ್ಕೊಂಡಿರುವಂತಹ ಮ್ಯೂಸಿಕ್ಗಳು ತೇಳಿಸುತ್ತೆ ಹಾಗೇನಿರಲಿ. ರಾಧೆ ಸಾಂಗ್ ತುಂಬ ಚೆನ್ನಾಗಿದೆ. ಓಹೋ ಅನಾಹಿತ ಬಿಗ್ಗೆಸ್ಟ್ ಹಿಟ್ ನನ್ನ ಪ್ರಕಾರ. ನಾನು ಯಾವುದೇ ಸಿನಿಮಾ ಹೇಳಿದರೂ ಕೂಡ ಬ್ಲಾಕ್ ಬಸ್ಟರ್ ಅಂತ ಹೇಳ್ತೀನಿ. ಸೊ ಇದು ಮ್ಯೂಸಿಕಲ್ ಬ್ಲಾಕ್ ಬಸ್ಟರ್ ಅಲ್ಲ, ಸೊ ಮ್ಯಾಜಿಕಲ್ ಬ್ಲಾಕ್ ಬಸ್ಟರ್ ಸಿನಿಮಾ ಅಂತಲೇ ಹೇಳ್ಬೋದು. ಚಂದ್ರಜಿತ್ ಅವರ ಈ ಡೈರೆಕ್ಷನ್, ಅವರು ಬರೆದಿರುವಂತಹ ಸ್ಕ್ರಿಪ್ಟ್ ರೈಟಿಂಗ್ ವರ್ಕ್ ಏನಿದೆ ಅಲ್ಟಿಮೇಟ್. ಈ ಸಿನಿಮಾ ಯಾರ್ಯಾರಿಗೆ ತುಂಬ ಹಿಟ್ ಆಗುತ್ತೆ ಅಂತ ಅಂದರೆ ಈ ಕವಿತೆಗಳನ್ನು ಓದೋರಿಗೆ, ಬರೆಯೋರಿಗೆ, ಹಾಗೇನೆ ತುಂಬ ಪುಸ್ತಕ ಪ್ರೇಮಿಗಳಿಗೆ ಈ ಸಿನಿಮಾ ಸಿಕ್ಕತ್ ಹಿಟ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಪ್ರೀತಿ ಕೊಡುತ್ತೆ, ಒಂದು ಫೀಲ್ ಕೊಡುತ್ತೆ. ಯಾವ ರೀತಿ ಅಂತ ಅಂದರೆ ಆ ಸಿನಿಮಾದಲ್ಲಿ ಬರುವಂತಹ ಬರವಣಿಗೆಗಳು ಕೇಳಿಸ್ಕೊತಾ ಇದ್ದರೆ ಸಿನಿಮಾ ಹೋಗೋದೇ ಗೊತ್ತಾಗೋದಿಲ್ಲ. ಪೆನ್ನು ಪೇಪರ್ ತೊಗೊಳ್ಳೋಣ ಅಂದರೆ ಪೆನ್ ಪೇಪರ್ ಒಯ್ದೇ ಇರಲ್ಲ. ಸೊ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಬಟ್ ಅದನ್ನು ಬರೆದ್ಬಿಟ್ಟು ಟ್ರೈ ಮಾಡಿ ಹೇಳ್ತೀನಿ. ಇನ್ನು ನನಗೆ ಈ ಸಿನಿಮಾದಲ್ಲಿ ಫಸ್ಟ್ ಇಷ್ಟ ಆಗಿದ್ದು ಅಂದರೆ ಅಂಕಿತಾ ಅಮರ್ ಅವರ ಆ್ಯಕ್ಟಿಂಗ್. ಸಿನಿಮಾದಲ್ಲಿ 3 ಕ್ಯಾರೆಕ್ಟರ್ ನಮ್ಮನ್ನು ತುದಿಗೆ ತಗೊಂಡು ಹೋಗುತ್ತೆ. ಅಂತ ಅಂದರೆ ಎಷ್ಟೋ ಒಂದು ಡೈಲಾಗ್ಸ್ನ ಕೊಟ್ಟು, ಡೈಲಾಗ್ಸೇ ಇಲ್ಲ ಆ್ಯಕ್ಚುಲಿ ಸೆಕೆಂಡ್ ಹಾಫಲ್ಲಿ ಅಂಕಿತಾ ಅವ್ರಿಗೆ ಕಣ್ಣಲ್ಲೇ ಮಾತಾಡ್ತಾರೆ. ಸೊ ಈ ಗ್ಯಾಪಲ್ಲಿ ಒಂದು ಕವಿತೆ ಹೇಳಬೇಕು ನಾಳೆ. ಬರೋದಾಯ್ತು ಬಿಡಿಲ್ಲ ಓಹೋ ಅನಾಹಿತ ಅಂತ ಹೇಳಿ. ಸಿನಿಮಾದ ಡೈಲಾಗ್ ಸಿಗಲಿಲ್ಲ, ಸೊ ನಿಂತ ಜಾಗದಲ್ಲೇ ಒಂದು ಕವಿತೆ ಬರೆದಿದ್ದೀನಿ. ಕಂಗಳಲ್ಲಿ ಬಂದ ಭಾವನೆಗೆ ಅರಿಯದ ಮಾತಿನಲ್ಲಿ ತಿಳಿಸುವುದು ಹೇಗೆ, ಹೇಳದ ಮಾತಿನಲ್ಲಿ ನೀ ಹೇಳದೆ ಹೋದೆ ಹೇಗೆ, ಓ ಅನಾಹಿತ, ಓಹೋ ಅನಾಹಿತ. ಸೊ ಐ ಥಿಂಕ್ ಸಿನಿಮಾದ ಕತೆ ಬರವಣಿಗೆ ತುಂಬ ಚೆನ್ನಾಗಿದೆ. ಸೊ ಬರೀಲಿಕ್ಕೆ ಟೈಮ್ ಇರಲಿಲ್ಲ. ಸೊ ಮೊಬೈಲ್ನಲ್ಲೂ ಕೂಡ ನೋಟ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ. ಆದಷ್ಟು ಬೇಗ ಸಿನಿಮಾನ ಥಿಯೇಟ್ರಿಗೆ ಹೋಗಿ ನೋಡಿ, ಆದರೆ ನಾನು ರಿವ್ಯೂ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು, ನಮಸ್ಕಾರ.